ಕಬ್ಬಾಳ ದೇವಸ್ಥಾನಕ್ಕೆ ಎಂಟ್ರಾಗ್ತಿದ್ದೀವಿ. ಇವಾಗ ಜನ ಅಷ್ಟೊಂದೇನಿಲ್ಲ ಅನ್ಕೊತೀನಿ. ಇದೆಲ್ಲ ಇವಾಗ ಹೊಸ್ದಾಗಿ ಮಾಡಿರೋದು. ವಾ, ಓ ಮೈ ಗಾಡ್, ಫಸ್ಟ್ ಅಲ್ಲೇ ಹೋಗ್ತಿದ್ವಿ, ಇವಾಗೇನು ಇಲ್ಲಿ ಮಾಡಿಬಿಟ್ಟವ್ರೆ. ಇದೇ ಕಬ್ಬಳಮ್ಮನ ಬೆಟ್ಟ. ಕಬ್ಬಳಮ್ಮನ ಬೆಟ್ಟ ಈ ಕಡೆ ಐತೆ ದೇವಸ್ಥಾನ ಎಲ್ಲ. ಇವಾಗ ಹೊಸ್ದಾಗೆಲ್ಲ ಮಾಡಿದ್ದಾರೆ, ಕ್ಲೀನಾಗಿದೆ ಇವಾಗ, ಚೆನ್ನಾಗಿ. ಜನ ಏನು ಅಷ್ಟೊಂದಿಲ್ಲ ಇವತ್ತು, ಹಳೆ ಅಮಾವಾಸ್ಯೆ ಎಲ್ಲ ಅದಕ್ಕೆ. ಎಲ್ಲ ಹೊಡಿಕೋತಾಳ ಇಕ್ಕೋ, ಇದು ಹಿಂಗೆ ಇಕ್ಕೋ, ಚಿಕ್ಕ ಕೆಮ್ಮು. ಆಹಾ, ಮತ್ತೆ ಏನಂತ ಬಿಡ್ಕೊಂಡೆ, ನೆಕ್ಸ್ಟ್ ವರ್ಷ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ಲಿ ಅಂತ. ಇವಾಗ ಮದುವೆ ಮಾಡಿಲ್ಲ ನಾವು, ಇನ್ನೂ ಒಂದಷ್ಟು ವರ್ಷ ಹೋಗ್ಬೇಕು, ಆಮೇಲೆ ಎಲ್ಲ ಮಾಡೋಣ ಮದುವೆ ಇದ್ವಿ ಎಲ್ಲನೂ. ಇವಾಗ ಊರ ಕಡೆಗೆ ಹೋಗೋಣ. ಇನ್ನ ಗಿಫ್ಟ್ ಬಗ್ಗೆನೇ ಮಾತಾಡ್ದವ್ರೆ. ನಡಿ ನಿಮ್ಮ ಮನೆ ತೋರಿಸು. ಆ್ಯಂಡ್ ಅವಳು ಮನೆ ತೋರ್ಸಕ್ಕೆ ಕಳಿಸ್ತಾವಳೆ, ಯಾಕಂದರೆ ಅವಳು ಹೋಮ್ ಟೂರ್ ಮಾಡ್ಬೇಕಂತೆ ಅವಳು ಬ್ಲಾಗಲ್ಲಿ, ಅದಕ್ಕೋಸ್ಕರ. ಇವಾಗ ಇಲ್ಲಿಲ್ಲ, ಅವರು ಬೇರೆ ಮನೇಲಿ ಇದ್ದಾರೆ. ಓಹೋ, ಇನ್ನ ಫ್ರೆಂಡ್ಸ್ ಎಲ್ಲ ರಾಯಲ್ ಆಗಿ ಬರ್ತಾವ್ರೆ. ನಾವೇನೆ ಇನ್ನ ಹಂಚ್ ಮನೇಲಿ ಇದ್ದೀವಿ, ಇನ್ನ ನಾವೇನೆ ಮಾಡಕ್ದಾಗ ನೋಡ್ಕವ. ಐಸು ಯಾಕೋತ ತೋರಿಸ್ತಾ ಇರೋದು. ಇವಾಗ ನಾನು ತೆಗಿಗಿದೆ ಗಿಫ್ಟ್ ಅವ್ರ ಮನೆಯಿಂದ. ಕುಸ್ಕರ ಬನ್ನಿ. ಇವಾಗ ಇವಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಯ್ತೀನಿ. 7 ಗಂಟೆ ಇವ್ರ ಮನೇಲಿ ಇರ್ತಾಳೆ. ನೋಡೈ ನನ್ಗೇನು ಗೊತ್ತಿಲ್ಲ, ಕೇಕ್ ಕಟ್ ಮಾಡ್ಸೋದು ಒಂದು ಗೊತ್ತು. ಎಲ್ಲಿ ನಿಂದು ನಿಮ್ಮ ಓದ್ಲಿ, ಅದ್ಯಾರ್ದು? ನೀರ್ ಮನೆನೇ ಇಷ್ಟ ಆಗುವ ಅದಲ್ಲಪ್ಪ. ಇದು ಬಾತ್ರೂಮ್ ಗೈಸ್. ಇದ್ಯಾರ ರೂಮು ಐಸು? ಇದ್ಯಾರ ರೂಮು? ದೇವ್ರ ಮನೆ. ಸಾಕು ಅದೇ ಸಾಕು, ಇಷ್ಟಾಗ್ಲೇ ಬೇಡ ಕುತ್ಕೊಳ್ಳೋಕ್ಕೆ. ಜಾಸ್ತಿ ತೋರ್ಸಕ್ಕಾಗಲ್ಲ, ಯಾಕಂದ್ರೆ ಅವಳು ಬ್ಲಾಗ್ ಮಾಡಿದಾಗ ಹೋಮ್ ಟೂರ್ ಮಾಡ್ತಾಳೆ. ಎಲ್ಲರೂ ಹೋಗಿ ಪ್ಲೀಸ್ ನೋಡಿ. ಹಂಗೆ ನಿಮ್ಮ ಚಾನಲ್ದು ನೇಮ್ ಹೇಳಿ ನಮ್ಮ ಫಾಲೋವರ್ಸ್ಗೆ. ನನ್ನ ಚಾನಲ್ ಹೆಸರು ಐಶು ಮಡಿವಾಳ ಅಷ್ಟೇನೇ, ಮುಂದಕ್ಕೇನಿಲ್ಲ. ಐಶು ಮಡಿವಾಳ. ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ತಪ್ಪು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದು ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಬಿಟ್ಟು ಪ್ರಮೋಷನ್ ಎಲ್ಲರೂ ಮಾಡ್ಕೊಳ್ಳಿ.
ಇರೋ ನನ್ನ ಹತ್ರ ಇರೋದೇ 71 ಜನ ಸಬ್ಸ್ಕ್ರೈಬರು. ಮೇಲೆ ಯಾರು ಎಷ್ಟು ಜಾತ್ರೆಗೆ ಬಂದಿದ್ದ ನೀನು? ಜಾತ್ರೆಗೆ ಬಂದಿದ್ದ? ಅಲ್ಲಿ ಜಾತ್ರೆಗೆ ಬಂದು ನೋಡಿದೆ, ವ್ಲಾಗ್ ಮಾಡ್ದೆ ಅಲ್ಲಿ. ಅದು ನೀನ್ ಕಳ್ಸಿರೋದೇ ಹಾಕ್ತಿದೀನಿ. ಅಷ್ಟೊಂದು ಅಲ್ಲಿ ಎಲ್ಲ ಫುಲ್ ಜನರು ಜಾಸ್ತಿ ರಶ್ ಇದ್ರಲ್ಲ. ನಾನು ಅದಕ್ಕೆಲ್ಲ ಏನು ಮಾತಾಡಲಿಲ್ಲ, ಬರೀ ಅದನ್ನೇ ವಿಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ನಾನು ಅಷ್ಟೇ ಸೇಮ್. ಇಲ್ಲಿ ನಮ್ಮ ಮಾಮ ಇತ್ತು, ಊರಿಗೆ ಹೊರಟದೆ. ಅವ್ರ ತಮ್ಮಂದು ಇದು ರೂಮ್ ಅವೇ ತೋರಿಸ್ನಲ್ಲ ಅವನದು. ಮೇಲ್ಗಡೆ ಹೋಯ್ತೀಯ? ನಮ್ಮೂರು ತೋರಿಸಿಲ್ವಾ ಅಷ್ಟು ಇದು ನಮ್ಮ ರಿಲೇಟಿವ್ ಮನೆಯೇ, ಇದು ನಮ್ಮ ರಿಲೇಟಿವ್ ಮನೆಯೇ, ಅದ್ರ ಪಕ್ಕ ಇರೋದು ರಿಲೇಟಿವ್ ಮನೆಯೇ. ಸುತ್ತ ಇವ್ರ ರಿಲೇಟಿವ್ನೇ ಇರೋದು ಜಾಸ್ತಿ, ನಮ್ಮ ರಿಲೇಟಿವ್ ಯಾರಿಲ್ಲ. ಅದಕ್ಕೋಸ್ಕರ ಅವಾಗ ಬರ್ತಾ ಇರ್ತೀವಿ. ತಾರದೆಲ್ಲ ಬರ್ತಾವೆ. ನಾವ್ ಯಾವಾಗ ಫ್ರೆಂಡ್ಸ್ ಈ ಥರ ಮನೆ ಕಟ್ಬಿಟ್ಟು ಮೇಲೆ ನಿಂತ್ಕೊಂಡು ನೋಡೋದು. ಈಗಲೂ ಅನ್ಸ್ಮೇಲೆ ಹತ್ಬಿಟ್ಟು ಯಾರು ರಿಲೇಟಿವ್ ಮನೆ 1 2 3 4 5 6 7. ಫಸ್ಟ್ ಸರಿ ಇವಳ ಬೆಂಗ್ಳೂರು ಕರ್ಕೋಗಿದ್ದು ನಮ್ಮ ದೊಡ್ಡಮ್ಮರ ಮನೆಗೆ. ಅವ್ರದ್ದು 5 ಫ್ಲೋರ್ ಮನೆ, ಅದು ಮ್ಯಾಲ ಅವಳು ಬಗ್ ನೋಡ್ಬಿಟ್ಟು ಅಂಬೆಗಳು ಮುಡಿಕೊಂಡು ನಡ್ಕೊಬತ್ತಿದ್ಲು, ಬೈಕೆ ಬಿದೈತೀನಿ ಅಂತ. ಅದೇ ಫ್ರೆಂಡ್ಸ್, ನಮ್ಮ ಮನೆ ನಮ್ಮೂರು ಅಲ್ಲೇ ಇರೋದು. ಜೂಮ್ ಇಲ್ಲಿಂದ ದೂರ ಕಾಣಿಸ್ತದೆ. ಅಲ್ಲೈತೆ ನಮ್ಮೂರು, ಆ ಕಡೆ ಇರೋದು ಬೆಟ್ಟ, ಜಾತ್ರೆ ಐತಲ್ಲ ಅದು. ಅಣ್ಣ 200 ಐತೆ ಬುಟ್ಟಿ. ಎತ್ಕೋಬಾಲು ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯ ಧುನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ರಸ್ತೆಯಲ್ಲಿ ಸಂತಹಿಸೋ ಅವಳಿ ಗಾಳಿ, ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳಿ. ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ, ಬಾಳಿನ ದೀಪ ದೇವರ ರೂಪ ನೀನೆ ಮಗು. ನಗುತ್ತಾ ಬಾಳು ನೀನು 100 ವರ್ಷ. ನನ್ನ ಹ್ಯಾಪಿ ಬರ್ತ್ಡೇ
ನೀವುಗಳು ಯಾರು ವಿಸ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಹೋದ್ ತಿಂಗಳ ಬರ್ತಡೆ ಅಂತ ಅನ್ಬಿಟ್ಟು ಬನ್ನೂರ್ ಕೋಳಿ ತರಿಸಿ ಬಂತರ ತಿಂದಲೆಯಾ? ಬಾಂಗ್ಡ ಅದು ಹೋದ್ ತಿಂಗಳು, ಇದು ಈ ತಿಂಗಳು. ಕೊನೆಗೂ ಬರ್ಡೇ ಎಲ್ಲ ಮುಗೀತು. ಈಗ ಏನು ಮಾಡ್ತಿದ್ವಿ ಗೊತ್ತಾ? ಬ್ಯಾಟಿಂಗ್, ಫುಲ್ ಬ್ಯಾಟಿಂಗ್. ಎಲ್ಲ ಬಿರಿಯಾನಿ, ಚಿಕನ್ ಗ್ರೇವಿ ಎಲ್ಲ ತನ್ನಿ ಮಣಗಿದ್ದಾನೆ ಫ್ರೆಂಡ್ಸ್. ಟೈಮ್ ಎಷ್ಟು ಇವಾಗ? 12 ಗಂಟೆ ಮಧ್ಯರಾತ್ರಿಯಲ್ಲಿ ಈಗ ಊಟ ಮಾಡ್ತಿದ್ದೀವಿ. ಇದು ನಿಮ್ಮನೆ ಅನ್ಕೊಳ್ರಿ, ತಿನ್ರಿ ಹಾಕೊಂಡು ನೋಡ್ದವ್ರ ಮನೆ ಏನು ಬಗಸುರು ಕುಕ್ಕರ್ ಮಡಿಕೊಂಬರಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಬರ್ಡೇ ಕ್ಲೀನಾಗಿ ಆಯಿತು, ಆಲ್ಮೋಸ್ಟ್ ಚೆನ್ನಾಗಾಯಿತು ಅಂದ್ಕೊಂಡೆ. ಕೆಲವ್ರು ಕೂತ್ರೆ ಈ ಥರ ಡೆಕೋರೇಷನ್ ಮಾಡೋರೆ ಅಂತ. ನಮಗೆ ಬರಲ್ಲ, ಆದ್ರೂ ಸುಮ್ಮನೆ ಹೆಂಗೋ ಇರಲಿ ಅಂತ ಡೆಕೋರೇಷನ್ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ, ಅವಳಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಗಿಫ್ಟ್ ಕೊಡೋಕ್ಕಾಗಲಿಲ್ಲ, ಕೊಡ್ತೀನಿ ಇವಾಗ, ಕೊಡ್ದೇವ್ರೆ ಮುಂದಕ್ಕೆ ಕೊಡ್ತೀನಿ. ಓಕೆ, ಟೇಕ್ ಕೇರ್, ಬೈ ಬಾಯ್ ಅಂತ ಹೇಳ್ತಾ, ಇನ್ನು ಯಾರು ನನ್ನ ಅಕೌಂಟೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್, ಟೇಕ್ ಕೇರ್, ಲವ್ ಯು.